ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ 2000 ರಿಸೀವ್ ಆಗಿದೆ ಅಂತ. ನೀವು ಖುಷಿ ಆಗ್ತೀರಾ, ದುಡ್ಡು ಬಂದಿದೆ ಅಂತ. ಎಲ್ಲೋ ಮಿಸ್ ಆಗಿ ಬಂದಿರ್ಬೋದು ಅಂತ ನೀವು ತಿಳ್ಕೊಂಡ್ರೆ ಅಷ್ಟೇ. 1 ಗಂಟೆ ನಂತರ ಒಂದು ಕಾಲ್ ಬರುತ್ತೆ. ಮುಂದೆ ಏನಾಗುತ್ತೆ ಎಂಬುದನ್ನು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ರಿಯಲ್ ಘಟನೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋ ನಿಮ್ಮ ಮುಂದೆ. ಸ್ಕ್ಯಾಮ್ ಅಂದ್ರೆ ಗೈಸ್ ಈ ತರ ಫೋನ್ ಮಾಡ್ಬಿಟ್ಟು ಈ ಮೆಸೇಜ್ ಬಂತು. ಈ ಮೆಸೇಜ್ ಬಂದಿದ ತಕ್ಷಣ ಕಾಲ್ ಬಂತು, ಅಕ್ಕ ಬೈ ಮಿಸ್ ಆಗಿ ನಿಮ್ಗೆ 2000 ಹಾಕಿದೀನಿ ದುಡ್ಡು ಹಾಕಿ ಅಂತ. ಈ ತರ ಹಾಕಿ ಜನ ನಂಬಿ ದುಡ್ಡು ಹಾಕ್ಬೇಡಿ. ಮೆಡಿಕಲ್ ದುಡ್ಡು ಹಾಕೋಕ್ ಹೋಗಿ ಬೈ ಮಿಸ್ ಆಗಿ ನನಗ್ ನಂಬರ್ಗೆ ದುಡ್ಡು ಹಾಕಿದೀರಾ? ವಾಟ್ಸ್ಆಪ್ ಕಳ್ಸಿದಾನೆ, 2 ನಂಬರ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾನೆ, ನಂಗೆ ಪೇ ಮಾಡ್ಬಿಟ್ಟು. ಓ ನನಗ್ ಬಂದ್ಬಿಟ್ಟಿದ್ಯಾ? ರಿಟರ್ನ್ ಕಳ್ಸ್ಕೊಡ್ತೀನಿ. ಓ ನೀವ್ ನಿಮ್ ನಂಬರ್ ಇಂದಾನೆ ನಮಗ್ ಮೆಸೇಜ್ ಹಾಕ್ತೀರಾ ಕ್ರೆಡಿಟೆಡ್ ಅಂತ? ಅಣ್ಣ ಕಟ್ಟೆ ಮಾಡ್ಬಿಟ್ಟ. ಎಂತ ಸ್ಕ್ಯಾಮ್ ಅಂದ್ರೆ ಗೈಸ್ ಈ ತರ ಫೋನ್ ಮಾಡ್ಬಿಟ್ಟು ನಾನ್ ತೋರಿಸ್ತೀನಿ ನಿಮ್ಗೆ, ನಾನ್ ನಿಮ್ಗೆ ಹಾಕ್ತೀನಿ ಕ್ರೆಡಿಟೆಡ್ ಅಂತ ಇದೆ ಮೆಸೇಜ್ ಆಯ್ತಾ, ಬೈ ಮಿಸ್ಟೇಕ್ ಬಂದಿದೆ ಅಣ್ಣ ವಾಪಸ್ ಹಾಕಿ ಗ್ರೀಷ್ಮ ಅವ್ರಲ್ವಾ ಅಂತಿದ್ದೇನೆ. ಎಂತ ಕಳ್ಳ. ಈ ತರ ವಿಷಯನ ನಾವೇ ನಂಬ್ತೀವಿ ಕೆಲವೊಂದ್ಸತಿ. ಅಂತದ್ರಲ್ಲಿ ನಮ್ಮ ಪೇರೆಂಟ್ಸ್ ಹತ್ರ ಹೇಳಿದ್ರೆ ಅವ್ರು ನಿಜ ಇರ್ಬೋದು, ಹಾಸ್ಪಿಟಲ್ ವಿಷಯ ಬೇರೆ, ತಕ್ಷಣಕ್ಕೆ ಹಾಕ್ತಾರೆ. ಸೊ ಅವರಿಗೆ ಇದ್ರ ಬಗ್ಗೆ ತಿಳಿಸಿ. ವ್ಯಕ್ತಿ ನಿಮ್ಮ ಫೋನಿಗೆ ನನ್ನ ಮೆಸೇಜ್ ಬಂದಿದೆ ನೋಡಿ ಹೇಳಿ ಅಂತ ಫೋನ್ ಮಾಡ್ತಾನೆ. ನೀವು ಹೌದು ಬಂದಿದೆ ಅಂತೀರಾ. ನಾನು ಫೋನ್ ಪೇ ಮಾಡುವಾಗ ಮಿಸ್ ಆಗಿ ನಿಮ್ಮ ನಂಬರಿಗೆ 2000 ದುಡ್ಡು ನಿಮ್ಗೆ ಬಂದು ಬಿಟ್ಟಿದೆ. ನಾನು ಹಾಸ್ಪಿಟಲ್ ನಲ್ಲಿ ಇರುವೆ, ಎಮರ್ಜೆನ್ಸಿ ಇದೆ. ಹಣ ಪೇ ಮಾಡುವಾಗ ಟೆನ್ಷನ್ ನಲ್ಲಿ ಮಿಸ್ ಆಗಿದೆ. ದಯವಿಟ್ಟು ನನ್ನ ಹಣವನ್ನು ಈ ನಂಬರಿಗೆ ನೀವು ಫೋನ್ ಪೇ ಮಾಡಿ ಅಂತ ಒಬ್ಬ ವ್ಯಕ್ತಿ ನಿಮ್ಮ ಫೋನಿಗೆ ಕಾಲ್ ಮಾಡ್ತಾನೆ. ನೀವು ಪಾಪ ಮಿಸ್ ಆಗಿ ಬಂದಿದೆ 2000, ಪಾಪ ಹಾಸ್ಪಿಟಲ್ ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದಾರೆ, ನಮಗೆ ಯಾಕೆ ಅವರ ಹಣ ಅಂತ ನೀವು ಕರುಣೆ ತೋರಿ ಹಿಂದೆ ಮುಂದೆ ನೋಡದೆ ಹಣ ಕಳಿಸಿದರೆ ಅಷ್ಟೇ ನಿಮ್ಮ ಬ್ಯಾಂಕಿನಲ್ಲಿರುವ ಹಣ ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ಹೌದು, ಭಾರತದಲ್ಲಿ ಎಮೋಷನಲ್ ಅಸ್ತ್ರ ಬಳಸಿ ಸ್ಕ್ಯಾಮರ್ಗಳು ನಿಮ್ಮ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರು ಏಕೆ ಹಾಸ್ಪಿಟಲ್ ಆಕ್ಸಿಡೆಂಟ್ ಅರ್ಜೆಂಟ್ ಅಂತ ಹೇಳ್ತಾರೆ? ನಿಮಗೆ ಯೋಚನೆ ಮಾಡೋ ಟೈಮೇ ಇರಬಾರ್ದು. ಆ ತರ ಸ್ಕ್ಯಾಮರ್ಗಳು ನಿಮ್ಮನ್ನು ಭಯ ಬೀಳಿಸ್ತಾರೆ. ನಮ್ಮವರು ICU ಇದ್ದಾರಂತ ಹೇಳ್ತಾರೆ, ನಾನು ಅಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಮಿಸ್ ಮಾಡಿ ಹಣ ಹಾಕಿದ್ದೇನೆ, ಇಲ್ಲಿ ಕಟ್ಟುವುದಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ. ಇವರೆಲ್ಲ ಎಮೋಷನಲ್ ಅಸ್ತ್ರ ಸ್ಕ್ಯಾಮರ್ಗಳು ಬಳಸ್ತಾರೆ. ಹಾಗಾದ್ರೆ ಈ ತರ ಮೆಸೇಜ್ ಬಂದ್ರೆ ನಾವು ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ನನ್ನ ಎಲ್ಲಾ ವಿಡಿಯೋಗಳನ್ನು ನೀವು ಒಂದು ಸಾರಿ ನೋಡಿ. ಪ್ರತಿ ಒಂದು ಇನ್ಫಾರ್ಮೇಶನ್ ಸ್ಕ್ಯಾಮರ್ಗಳ ವಿರುದ್ಧ ಹೇಳಿದ್ದೇನೆ. ಹಾಗಾದರೆ ನಮ್ಮ ನಂಬರ್ ಹೇಗೆ ಹೋಯ್ತು ಆ ಸ್ಕ್ಯಾಮರ್ಗೆ, ಹೇಗೆ ಗೊತ್ತಾಯ್ತು ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಟ್ರೂ ಕಾಲರ್ ಹೆಸರಿನಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ. ಮೇಲೆ ಐ ಬಟನ್ ನಲ್ಲಿ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನಮ್ಮ ನಂಬರ್ ಹೇಗೆ ಹೊರಗೆ ಹೋಗುತ್ತೆ, ನಾವು ಯಾರಿಗೂ ನಂಬರೇ ಕೊಟ್ಟಿರಲ್ಲ. ಹಾಗಾಗಿ ನಮ್ಮ ನಂಬರ್ ಯಾರಿಗೆ ಹೋಗುತ್ತೆ, ಆ ಸ್ಕ್ಯಾಮರ್ಗಳಿಗೆ ಹೇಗೆ ಸಿಗುತ್ತೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ. ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಾಗಾದ್ರೆ ಸೇಫ್ ಇರೋಕೆ ನಾವು ಏನ್ ಮಾಡ್ಬೇಕು? ಅನ್ಕೋನ್ ನಂಬರ್ ನಾವು ನೋಡ್ಬೇಕು. ಅನ್ಕೋನ್ ನಂಬರ್ ಅಂದ್ರೆ ಕೆಲವರಿಗೆ ಓದಕ್ಕೆ ಬರಲ್ಲ, ಕೆಲವರಿಗೆ ಅನ್ಕೋನ್ ನಂಬರ್ ಅಂದ್ರೆ ಏನು ಅಂತಾನು ಗೊತ್ತಿರಲ್ಲ. ಹಾಗಾಗಿ ಅವರು ರಿಪ್ಲೈ ಮಾಡ್ತಾರೆ. ನಮಗೆ ಗೊತ್ತಿಲ್ಲದ ಯಾವುದೇ ವ್ಯಕ್ತಿಯ ಕರೆ ಮಾಡಿದ್ರೆ ನಾವು ಅವರಿಗೆ ತಕ್ಷಣ ಕಾಲ್ ಮಾಡಬಾರ್ದು. UPI ಅಲ್ಲಿ ರಿಕ್ವೆಸ್ಟ್ ವರ್ಸಸ್ ಪೇ ಚೆಕ್ ಮಾಡಬೇಕು. ಟ್ರೂ ಕಾಲರ್ ನಲ್ಲಿ ವೆರಿಫೈ ಮಾಡಿ ನೋಡಬೇಕು. ಬ್ಯಾಂಕ್ SMS ಚೆಕ್ ಮಾಡಬೇಕು. ನಿಜವಾದ ವ್ಯಕ್ತಿಗಳು ತಪ್ಪಾಗಿ ಹಣ ಕಳಿಸಿದ್ರೆ ಅವರು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೊರತು ನಿಮಗೆ ಮೆಸೇಜ್ ಮಾಡೋದಿಲ್ಲ, ನಿಮಗೆ ಹಣ ಹಾಕಿ ಅಂತ ಅವರು ಹೇಳೋದಿಲ್ಲ. ಇವತ್ತು ಈ ವಿಡಿಯೋ ನೋಡಿ ನಾವು ಸೇಫ್ ಆಗಿದ್ರೆ ಸಾಕಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಶೇರ್ ಒಂದು ಸ್ಕ್ಯಾಮ್ ಅನ್ನು ತಪ್ಪಿಸಬಹುದು. ಇದು ನಮ್ಮಂತ ರೈತರ ಮಕ್ಕಳ ಕಳಕಳಿ. ಜಾಗೃತೆ ಇರಲಿ, ಸುರಕ್ಷಿತವಾಗಿರೋಣ. ಇಂಥ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ RH ಟೀಚ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ಕ್ಯಾಮ್ ಮೆಸೇಜ್ ನಿಮ್ಮ ಫೋನ್ಗೆ ಬಂದಿದ್ರೆ ಕಾಮೆಂಟ್ ನಲ್ಲಿ ಹಾಕಿ. ಧನ್ಯವಾದಗಳು.